ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಅವರ 44ನೇ ವಾರ್ಷಿಕೋತ್ಸವ ಅಂಗವಾಗಿ ನಾಟಕ ಪ್ರದರ್ಶನ ಹಾಗೂ ಕಲಾವಿದರಿಗೆ ಕಲಾ ಪೋಷಕರಿಗೆ ಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಜುಲೈ 17ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನಾಟ್ಯ ಸಂಘದ ಮಾಲೀಕರಾದ ಎಲ್.ಬಿ. ಶೇಖ್ ಮಾಸ್ತರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 19ರಂದು ರವಿವಾರ ಮಧ್ಯಾಹ್ನ 3 ಗಂಟೆಗೆ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ರಂಗಸಂಪದ ಬೆಂಗಳೂರು ಅರ್ಪಿಸುವ ಏಕವ್ಯಕ್ತಿ ಕಲಾ ಪ್ರದರ್ಶನ ಡಾ. ಉಮಾಶ್ರೀ ಅಭಿನಯದ ಶರ್ಮಿಷ್ಠೆ ನಾಟಕ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕ್ಷಣ ಅಂತ ಹೇಳಿ ನಾವು ಕಲಬುರಗಿಗೆ ನಾವು ಪಾದಾರ್ಪಣೆ ಮಾಡಿದೆವು. ಕಲಬುರಗಿ ಪಾದಾರ್ಪಣೆ ಮಾಡಿದ ನಿಮ್ಮೆಲ್ಲರಿಗೂ ಗೊತ್ತಾ ಇದ್ದ ಹಾಗೆ ಸೂಪರ್ ಮಾರ್ಕೆಟ್ನಲ್ಲಿ ನಿರಂತರವಾಗಿ ನಮ್ಮ 13 ವರ್ಷಗಳ ಕಾಲ ನಮ್ಮ ನಾಟಕ ಪ್ರದರ್ಶಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಾದ ವಿಷಯ. ಈಗೂ ಕೂಡ ಹೇಳ್ತಾ ಇದ್ದೀನಿ, 13 ವರ್ಷದ ನಾಟಕದಲ್ಲಿ 24 ನಾಟಕಕಾರರ 60 ನಾಟಕಗಳನ್ನು ಪ್ರದರ್ಶಿಸಿ 9,000 ಪ್ರಯೋಗಗಳನ್ನು ನಾವಿಲ್ಲಿ ಪ್ರದರ್ಶಿಸಿದ್ದೀವಿ. ನಮಗೆ ಗುಲ್ಬರ್ಗಾದ ಜನತೆ ಮತ್ತು ಸಮಾಜ, ಪತ್ರಿಕಾ ವರದಿಯವರು ಎಲ್ಲರನ್ನೊಳಗೊಂಡು ನಮಗೆ ಕೊಟ್ಟಂಥ ಸಹಕಾರ ಮತ್ತು ಗೌರವ, ಪ್ರೀತಿ ಇದು ನಾವು ಎಂದಿಗೂ ಮರೆಯಲಾರದ ಒಂದು ಸಂಗತಿ. ಅದಕ್ಕೆ ನಾವು ಗುಲ್ಬರ್ಗಾದ ಋಣವನ್ನು ನಾವು ತೀರಿಸಲಿಕ್ಕೆ ಆಗಲಿಕ್ಕಿಲ್ಲ, ಆಗೋದೂ ಇಲ್ಲ ಅನ್ನುವಂಥ ವಿಷಯನ್ನ ಹೇಳಿ, ಯಾಕೆ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅನ್ನೋದು, ವಾರ್ಷಿಕೋತ್ಸವವನ್ನು ಇಲ್ಲಿ ಯಾಕೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕಂತಂದರೆ, ತಮಗೆಲ್ಲರಿಗೂ ಪರಿಚಿತವಾದಂಥ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಕಂಪನಿ ಇದು ಐತಿಹಾಸಿಕ, ಸಾಮಾಜಿಕ, ವಿಭಿನ್ನಮಯವಾದ ನಾಟಕಗಳನ್ನು ನಾವು ಇಲ್ಲಿ ಪ್ರದರ್ಶಿಸಿದ್ದೀವಿ. ಈಗ ಈ 2 ವರ್ಷಗಳ ಹಿಂದೆ 42ನೇ ವಾರ್ಷಿಕೋತ್ಸವ ಮಾಡಿದಾಗ ಕೂಡ ಸುಮಾರು 61 ಜನರಿಗೆ ನಾವು ಗೌರವಿಸುವಂಥ ಕೆಲಸ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿದವರು ಹೊರಗಡೆ ನಮ್ಮ ನಾಟಕವನ್ನು ನೋಡಿ ಗ್ರಾಮೀಣ ರಂಗಭೂಮಿಯಲ್ಲಿನೂ ಕೂಡ ಪಾತ್ರ ಮಾಡಿದಂಥವ್ರಿಗೂ ಕೂಡ ನಾವು ಗೌರವಿಸುವಂಥ ಕೆಲಸ ನಮ್ಮ ಹಾನಗಲ್ ಕಂಪನಿ ಮಾಡಿದೆ. ಹಾಗೆ ಈ ವರ್ಷವೂ ಕೂಡ 44ನೇ ವಾರ್ಷಿಕೋತ್ಸವವನ್ನು ಇಲ್ಲಿ ಹಮ್ಮಿಕೊಂಡು ನಾವು ಶ್ರೀಮತಿ ಡಾಕ್ಟರ್ ಉಮಾಶ್ರೀ ಅವರಿಗೆ ಒಂದು ಮಾತು ಕೇಳಿದೆವು, ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ತಮ್ಮದು ನಾಟಕ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯದ ಅನ್ನೋದು. ಒಂದು ಶರ್ಮಿಷ್ಠೆ ನಾಟಕ. ಈ ಶರ್ಮಿಷ್ಠೆ ನಾಟಕ ಇದು ಸಾಮಾನ್ಯರಿಗೆ ಅರ್ಥವಾಗದಂಥ ಒಂದು ನಾಟಕ, ಬುದ್ಧಿಜೀವಿಗಳಿಗೆ. ಇದು ಸುಮಾರು ಈ ಮಹಾಭಾರತದ ಹಿಂದಿನ ಕಥೆ. ಅದನ್ನು ನಮ್ಮ ಸ್ನೇಹಿತರು, ಸಂಚಾಲಕರು ನಿಮಗೆ ವಿವರ ಕೊಡ್ತಾರೆ. ನಾವು ಅವ್ರನ್ನ ಕೇಳಿಕೊಂಡಾಗ ಖಂಡಿತ ನಾನು ಮಾಡ್ತೀನಿ ಪಾತ್ರ ಅಂದ್ರೆ, ಅದು ಏಕ ವ್ಯಕ್ತಿ ಅಭಿನಯ ನಾಟಕ. ಅದು ಶರ್ಮಿಷ್ಠೆ ಸುಮಾರು 1 ಗಂಟೆ 20 ನಿಮಿಷ ನಿರರ್ಗಳವಾಗಿ ಆ ಪಾತ್ರವನ್ನು ನಿಭಾಯಿಸ್ತಾರೆ. ಯಾರು? ಉಮಾಶ್ರೀ ಅವರು. ಅವರ ಜೊತೆ ತಂಡ 6-7 ಜನ ತಂಡ ಇರ್ತಾರೆ. ಅಂದರೆ ಅವರು ಸೌಂಡು, ಲೈಟು ಹಿಂಗೆಲ್ಲ ವ್ಯವಸ್ಥೆ. ಇದೇ ಪಂಡಿತ್ ರಂಗಮಂದಿರದಲ್ಲಿ 3 ಗಂಟೆ, ಸರಿಯಾಗಿ 3 ಗಂಟೆ ಈ ನಾಟಕ, ಶರ್ಮಿಷ್ಠೆ ನಾಟಕ ಪ್ರಾರಂಭ ಆಗ್ತದೆ. ನಾಟಕ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ, ಸಂಘದ ಉದ್ಘಾಟನೆ, ಅದರ ಜೊತೆ ಒಂದಿಷ್ಟು ಭಕ್ತಿಗೀತೆ, ರಂಗಗೀತೆಗಳು. ಅದು ಆದ ನಂತರ ಎಲ್ಲ ಸಾಧಕರಿಗೆ ಒಂದು ಕುಮಾರಶ್ರೀ ಪ್ರಶಸ್ತಿ, ಗೌರವ ಪ್ರಶಸ್ತಿಯನ್ನು, ಶಾಲು, ಅವರ ನೆನಪಿನ ಕಾಣಿಕೆ ಎಲ್ಲ ಕೊಟ್ಟು ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ತೀವಿ. ಅದನ್ನು ಪ್ರಶಸ್ತಿ ಸಾನ್ನಿಧ್ಯವನ್ನು ಆರ್ಕೋಡದ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಬಂದು ಎಲ್ಲ ಕಲಾವಿದರಿಗೆ ಮತ್ತು ಪೋಷಕರಿಗೆ ಗೌರವಿಸುವಂಥ ಕೆಲಸವನ್ನು ಸ್ವಾಮೀಜಿಯವರು ಆಶೀರ್ವಾದ ಮಾಡಿ ಅವರ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾರೆ. ಹಾಗೆಯೇ ನಾಟಕ ಆದ ನಂತರ, ಪ್ರಶಸ್ತಿ ಮುಗಿದ ನಂತರ ನಮ್ಮ ವೃತ್ತಿ ಕಲಾವಿದರಿಂದ ಒಂದಿಷ್ಟು ಹಾಸ್ಯದ ದೃಶ್ಯಾವಳಿಗಳನ್ನು, 2 ನಾಟಕದ ಹಾಸ್ಯದ ದೃಶ್ಯಾವಳಿಯನ್ನು ಪ್ರೇಕ್ಷಕರಿಗೆ ಮನರಂಜನೆಯಾಗಿ ಅದು ಅಂತ ಮಾಡುವಂಥದ್ದು ಒಂದು ಏರ್ಪಾಡಾಗಿ ನಮ್ಮ ಸಂಸ್ಥೆ
ಮಾಡಿಕೊಂಡಿದೆ. ಈಗ ನಮ್ಮ ಸಂಸ್ಥೆ ಸದ್ದ ಸಿಂಧನೂರು, ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಬೀಡು ಬಿಟ್ಟಿದೆ. ಅಲ್ಲಿ ಇವತ್ತ ನಾಟಕ ಪ್ರದರ್ಶನ ಕೊಡ್ತಾ ಇದೆ. ಆ ನಾಟಕದ ಜವಾಬ್ದಾರಿಯನ್ನು ಒಬ್ಬ ಕಲಾವಿದನಿಗೆ ನಿಭಾಯಿಸಿದ್ದೀವಿ. ಸುಮಾರು ನಾವು ನಡೆಸೋರು ಶ್ರೀಧರ ಹೆಗಡೆಯವರು, ನಾವೆಲ್ಲ ನಿಮ್ಗೆ ಗೊತ್ತಿದ್ದಾಗೆ 71 ವಯಸ್ಸು ನಮಗೀಗೆ. ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟು ಹಿನ್ನೆಲೆಯಾಗಿ ನಾವು ಕೆಲಸ ಮಾಡುವ ರೀತಿಯಲ್ಲಿ ರಂಗಭೂಮಿ ಚಟುವಟಿಕೆ ಬೆಳಿಬೇಕು, ಕಲಾವಿದರಿಗೆ ಒಂದಿಷ್ಟು ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಒಂದಿಷ್ಟು ಕಾರ್ಯಕ್ರಮ ಮಾಡ್ತೀವಿ. ಅವರಿಗೂ ಒಂದು ಯಾಕಂದ್ರೆ ಸರ್ಕಾರ ಎಲ್ಲರಿಗೂ ಗೌರವಿಸೋಕ್ಕೆ ಆಗಲ್ಲ, ಅದರದ್ದೇ ಮಾನದಂಡ, ಅದರದ್ದೊಂದು ಬೇರೆ ಸಿಸ್ಟಮ್ ಇರ್ತದೆ. ನಾವು ಗ್ರಾಮೀಣ ರಂಗಭೂಮಿಯವ್ರಿಗೂ ಕೂಡ ಮತ್ತು ಯಾವುದೇ ಪ್ರಶಸ್ತಿಗೆ ವಂಚಿತರಾದವರು ಅಂಥವ್ರನ್ನು ಕೂಡ ಇಲ್ಲಿ ಒಂದಿಷ್ಟು ಗೌರವಿಸುವಂಥ ಕೆಲಸವನ್ನು ನಮ್ಮ ಈ ಕಂಪ್ನಿ ಮಾಡಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸಲು ಇಚ್ಛಪಡ್ತೀನಿ.